ಸುರೇಶ ರೇನ್ ಕೊಟ್ಕೊಡ ಸುರೇಶ ರೇನ್ ಕೊಟ್ಕೊಡ ಬರಪ್ಪ ಹೇ ಬ್ರದರ್ ಬಾ ಬ್ರದರ್ ಸುರೇಶ ರೇನ್ ಕೊಟ್ಕೊಡ ಬರಪ್ಪ ಹೇ ಬ್ರದರ್ ಬಾ ಬ್ರದರ್ ಬೆಂಗಳೂರಲ್ಲಿ ಸುರಿದಿರತಕ್ಕಂತ ಮಹಾಮಳೆಯಿಂದಾಗಿ ಅಕ್ಷರಶಃ ರಾಜಧಾನಿ ಈಗ ಸ್ತಬ್ಧವಾಗಿರತಕ್ಕಂಥದ್ದು. ಬೆಂಗಳೂರಿನ ಹಲವೆಡೆ ಈಗಾಗಲೇ ಮಳೆಯಿಂದಾಗಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ. ಇದೀಗ ಬೆಂಗಳೂರಿನ ಮುಂಭಾಗ ಅಂದ್ರೆ ಹೃದಯ ಭಾಗವಾಗಿರ್ತಕ್ಕಂಥ ಶಕ್ತಿಸೌಧ, ವಿಧಾನಸೌಧ, ವಿಕಾಸಸೌಧ, ಅದ್ರ ಜೊತೆಗೆ ಲೋಕಾಯುಕ್ತ ಜೊತೆಗೆ ಮುಖ್ಯವಾಗಿ ಕೇರ್ ಸರ್ಕಲ್ ಬಳಿ ಏನಿದೆ ಅಂದ್ರೆ ಕೇರ್ ಸರ್ಕಲ್ ಸುತ್ತಮುತ್ತಲಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಮಳೆಯಿಂದಾಗಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರುವಂತದ್ದು. ಅದ್ರ ಜೊತೆಗೆ ವಿಶೇಷವಾಗಿ ವಿಧಾನಸೌಧ, ವಿಕಾಸಸೌಧಕ್ಕೆ ಹಾದು ಹೋಗುವಂತಹ ಒಂದು ಕೇರ್ ಸರ್ಕಲ್ ಅಂಡರ್ ಪಾಸ್ ಏನಿದೆ ಅಂದ್ರೆ ರಸ್ತೆ ಏನಿದೆ ಆ ಒಂದು ಮುಂಭಾಗ ಸಂಪೂರ್ಣವಾಗಿ ಒಂದು ರೀತಿ ಕೆರೆಯಂತಾಗಿರುವಂತದ್ದು ನಾವೀಗ ಕಾಣಬಹುದಾಗಿದೆ. ಮುಖ್ಯವಾಗಿ ಅಂದ್ರೆ ವಿಧಾನಸೌಧ, ವಿಕಾಸಸೌಧದ ಕಡೆಯಿಂದ ಏನು ಕೇರ್ ಸರ್ಕಲ್ ಕಡೆಗೆ ಹೋಗುವಂತ ರಸ್ತೆ ಇದೀಗ ರಸ್ತೆಯನ್ನು ನಾವೀಗ ಕಾಣ್ತಾ ಇದ್ದೇವೆ. ಆ ಒಂದು ರಸ್ತೆ ಕಳೆದ ಅರ್ಧ ಗಂಟೆ 1 ಗಂಟೆಗಳ ಕಾಲ ಸುರಿದ ಮಳೆಯಿಂದಾಗಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಈಗ ಮಳೆಯಿಂದಾಗಿ ಜಲವೃತವಾಗಿರ್ತಕ್ಕಂಥದ್ದು ನಾವೀಗ ಕಾಣಬಹುದಾಗಿದೆ. ಆಟೋ ಒಂದು ಬಂದಿದೆ, ಇಲ್ಲ ಒಂದ್ ಕಡೆ ಮಳೆ ಬಂದ ಒಂದು ನೀರು ನಿಂತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಿಂದಕ್ಕೂ ಹೋಗದೆ ಮುಂದಕ್ಕೂ ಹೋಗದೆ ಒಂದ್ ರೀತಿ ಸಮಸ್ಯೆಯನ್ನ ಪಡ್ತಾ ಇರುವಂತಹ ಒಂದು ಚಾಲಕರು ನಾವು ಗಮನಿಸಬಹುದಾಗಿದೆ. ಅದ್ರ ಜೊತೆಗೆ ಬಸ್ಗಳು ಮಾಮೂಲಿಯಾಗಿ ಹೋಗ್ತಾ ಇರುವಂತದ್ದು ನಾವು ಕಾಣಬಹುದಾಗಿದೆ. ಆದ್ರೆ ದ್ವಿಚಕ್ರ ವಾಹನ ಆಗಿರ್ಬೋದು, ಮತ್ತೊಂದ್ ಕಡೆ ಕಾರ್ಗಳಾಗಿರ್ಬೋದು, ಮತ್ತೆ ಆಟೋಗಳಾಗಿರ್ಬೋದು, ಮತ್ತೆ ಈಗಾಗಲೇ ನಾವು ಕಾಣಬಹುದಾಗಿದೆ ಆಟೋ ದ್ವಿಚಕ್ರ ವಾಹನ ಸವಾರರು ಕೂಡ ಒಂದ್ ರೀತಿ ಮಳೆ ಅಲ್ಲಿ ರಸ್ತೆಯಲ್ಲೇ ಬಂದಂತ ಸಂದರ್ಭದಲ್ಲಿ ಮಳೆಗೆ ಬೈಕ್ಗಳು ಕೈಕೊಟ್ಟು ಇದೀಗ ಅವರು ತಳ್ಕೊಂಡು ಹೋಗುವಂತ ಒಂದು ಸಂದರ್ಭವನ್ನ ನಾವು ಇದೀಗ ಕಾಣಬಹುದಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ನಾವೀಗ ಗಮನಿಸಬೇಕು, ಈಗೇನ್ ನಾವೇನ್ ಕಾಣ್ತಾ ಇದ್ದೀವಿ ಇದೇನು ಯಾವುದೋ ಒಂದು ಕೆರೆ ಇಲ್ಲ, ಹೊಳೆ ಇಲ್ಲ, ಮುಖ್ಯವಾಗಿ ಕೇರ್ ಸರ್ಕಲ್ ಬಳಿ ಇರತಕ್ಕಂತ ಒಂದು ಅಂಡರ್ ಪಾಸ್ ಅಂತ ಹೇಳ್ಬೋದು. ಈ ಒಂದು ಅಂಡರ್ ಪಾಸ್ ಸಂಪೂರ್ಣವಾಗಿ ಮಳೆಯಿಂದಾಗಿ ಇದೀಗ ಒಂದ್ ರೀತಿ ಮುಳುಗಡೆ ಆಗಿರುವಂತದ್ದು ನಾವು ಕಾಣಬಹುದಾಗಿದೆ. ಅಂದ್ರೆ ನಾವು ಏನಾದ್ರೂ ಒಳಗಡೆ ಹೋದ್ರೆ ನಾವು ಕೂಡ ಮುಳುಗೋಗುವಂತ ಒಂದು ವಾತಾವರಣ ಇಲ್ಲಿ ನಾವು ಕಾಣಬಹುದಾಗಿದೆ, ನಾವು ನೋಡಬಹುದಾಗಿದೆ. ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಒಂದು ರೀತಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಇದೇ ಒಂದು ಅಂಡರ್ ಪಾಸ್ ನಲ್ಲಿ ಒಬ್ಬ ಮಹಿಳೆ ಕೂಡ ಒಂದು ಸಡನ್ ಆಗಿ ಮಳೆ ನೀರು ಬಂದಂತ ಸಂದರ್ಭದಲ್ಲಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಗೊತ್ತಾಗಿರಲಿಲ್ಲ. ಸಡನ್ ಆಗಿ ಕಾರಲ್ಲಿ ಬಂದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನೀರು ಸಂಪೂರ್ಣವಾಗಿ ಜಲವೃತವಾಗಿ ಅಲ್ಲೇ ಸಾವನ್ನಪ್ಪಿದ್ರು. ಅಂತ ಒಂದು ಘಟನೆ ಆದ ನಂತರವಾಗಿ ಇಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡಿಕೊಂಡಿದ್ರು. ಈಗ ಎಲ್ಲೋ ಒಂದ್ ಕಡೆ ಅಗತ್ಯವಾದಂತಹ ಒಂದು ಮುಂಜಾಗ್ರತಾ ಕ್ರಮವನ್ನ ಮತ್ತೆ ಬೇರೆ ಬೇರೆ ರೀತಿಯಂತ ಕ್ರಮಗಳನ್ನ ಕೈಗೊಂಡ್ರು ಕೂಡ ಇದೀಗ ನೀರು ಹೋಗ್ದೇನೆ ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಏನಿದೆ ಇದೀಗ ಸ್ತಬ್ಧವಾಗಿರ್ತಕ್ಕಂಥದ್ದು. ಒಂದ್ ರೀತಿ ಇದು ರಸ್ತೆನ ಅಥವಾ ಹೊಳೆನ ಅಥವಾ ಕೆರೆನ ಅನ್ನೋ ಒಂದು ವಾತಾವರಣ ಇದೀಗ ಕಂಡುಬರ್ತಾ ಇರತಕ್ಕಂಥದ್ದು ನಾವೀಗ ಕಾಣಬಹುದಾಗಿದೆ. ಸಂಪೂರ್ಣವಾಗಿ ಇಲ್ಲಿಂದ ಸುಮಾರು ಒಂದು 500 ಮೀಟರ್ ಅಷ್ಟು ಈ ಒಂದು ಅಂಡರ್ ಪಾಸ್ ಅನ್ನ ನಾವು ನೋಡಬಹುದಾಗಿದೆ. ಸಂಪೂರ್ಣವಾಗಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಈಗ ಇಲ್ಲಿ ನೀರು ನಿಂತಿರುವಂತದ್ದು ನಾವು ಕಾಣಬಹುದಾಗಿದೆ. ಬಹುಶಃ ಈ ನೀರು ಮಳೆ ನಿಂತರೂ ಕೂಡ ಈ ಒಂದು ನೀರು ಕ್ಲಿಯರ್ ಆಗೋದು ಒಂದು 2-3 ದಿನಗಳು ಆಗ್ಬೋದೇನೋ, ಆ ರೀತಿಯಾಗಿ ಈಗ ನೀರು ನಿಂತಿರುವಂತದ್ದು. ಇನ್ನು ಬಹಳ ಪ್ರಮುಖವಾಗಿ ಈ ಒಂದು ನೀರು ಇಲ್ಲಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಹೋಗದೆ ಇದೀಗ ನೀರು ಸಂಪೂರ್ಣವಾಗಿ ಅಂದ್ರೆ ವಿಕಾಸಸೌಧ, ವಿಧಾನಸೌಧ, ಮತ್ತೆ MS ಬಿಲ್ಡಿಂಗ್, ಮತ್ತೆ ಲೋಕಾಯುಕ್ತ ಕಚೇರಿ ಬಳಿ ಇರತಕ್ಕಂತ ಒಂದು ರಸ್ತೆ ಅಲ್ಲಿವರೆಗೂ ಕೂಡ ನೀರು ಇದೀಗ ಹೋಗಿರುವಂತದ್ದು. ಈ ಒಂದು ನೀರು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನೀರು ನಿಂತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದೀಗ ಇಲ್ಲಿರ್ತಕ್ಕಂತಹ ವಾಹನ ಸವಾರರಾಗಿರ್ಬೋದು, ಅದ್ರ ಜೊತೆಗೆ ಏನೋ ಇಲ್ಲಿರ್ತಕ್ಕಂಥ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಮತ್ತೊಂದ್ ಕಡೆ ಏನು ಕಾರುಗಳಾಗಿರ್ಬೋದು, ಮತ್ತೆ ಕಾರು ಚಾಲಕರಾಗಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಏನು ಕಚೇರಿಗಳಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಒಂದು ಸಿಬ್ಬಂದಿಗಳು ಒಂದು ರೀತಿ ದೊಡ್ಡ ಮಟ್ಟದ ಸಮಸ್ಯೆಯನ್ನ ಈಗಾಗಲೇ ಅನುಭವಿಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇದೊಂದೇ ಅಂಡರ್ ಪಾಸ್ ಅಲ್ಲ,
ಬೆಂಗಳೂರಿನ ಬಹುತೇಕ ಅಂಡರ್ ಪಾಸ್ಗಳು ಇದೀಗ ಮಳೆಯಿಂದಾಗಿ ಜಲವೃತವನ್ನ ಆಗಿರುವಂತದ್ದು ನಾವು ಕಾಣಬಹುದಾಗಿದೆ. ಒಂದು ರೀತಿ ಕೇವಲವಾಗಿ ಅರ್ಧ ಗಂಟೆ 1 ಗಂಟೆಗಳ ಕಾಲ ಅಂದ್ರೆ ಇವತ್ತೇ ಮಳೆ ಶುರುವಾಗಿರುವಂತದ್ದು ಬೆಂಗಳೂರಲ್ಲಿ. ಆದ್ರೆ ಈಗ ಶುರುವಾಗಿರತಕ್ಕಂತ ಕೇವಲ ಅರ್ಧ ಗಂಟೆ 1 ಗಂಟೆ ಮಹಾ ಮಳೆಗೆ ಇದೀಗ ಈ ರೀತಿಯಂತ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇರುವಂತದ್ದು. ಒಂದು ರೀತಿ ಅಂಡರ್ ಪಾಸ್ ಸೇರಿದಂತೆ ಸಂಪೂರ್ಣವಾಗಿ ಜಲವೃತವಾಗಿರುವಂತದ್ದು ನಾವು ಕಾಣಬಹುದಾಗಿದೆ. ವಿಶೇಷವಾಗಿ ಈ ಅಂಡರ್ ಪಾಸ್ ಇಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗಿತ್ತು, ಬ್ಯಾರಿಕೇಡ್ಗಳನ್ನು ಹಾಕಬೇಕಾಗಿತ್ತು. ಆದ್ರೆ ಬ್ಯಾರಿಕೇಡ್ ಹಾಕಿದ್ರು ಕೂಡ ಬಹುಶಃ ಈ ಒಂದು ಮಹಾಮಳೆಗೆ ಅವು ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು. ಬ್ಯಾರಿಕೇಡ್ಗಳು ಕೂಡ ಅಲ್ಲಿ ಕಾಣಿಸ್ತಾ ಇರುವಂತಹ ಒಂದು ವಾತಾವರಣ ಇದೀಗ ಕಂಡು ಬಂದಿರುವಂತದ್ದು. ಒಟ್ಟಾರೆಯಾಗಿ ಒಂದ್ ರೀತಿ ಬೆಂಗಳೂರಲ್ಲಿ ಮಹಾಮಳೆಗೆ ಬೆಂಗಳೂರಿನ ಬಹುತೇಕ ಏನು ಅಂಡರ್ ಪಾಸ್ಗಳು ಇದೀಗ ಮುಳುಗಡೆ ಆಗಿರುವಂತದ್ದು. ಅಂಡರ್ ಪಾಸ್ ಮುಳುಗಡೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ನೀರು ಕೂಡ ರಸ್ತೆಗಳಲ್ಲಿ ನಿಂತಿರೋದ್ರಿಂದಾಗಿ ವಾಹನ ಸವಾರರು ದೊಡ್ಡ ಮಟ್ಟದ ಸಮಸ್ಯೆಯನ್ನ ಈಗಾಗಲೇ ಅನುಭವಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.